ಇವತ್ತು ಎರಡನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ವ. ಹೌದು ಸರ್, ಬಂದಿದ್ದೀರಾ ಫ್ಯಾಮಿಲಿ ಜೊತೆ, ಹೇಗೆ ಅನ್ಸುತ್ತೆ ಏರ್ ಶೋ? ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮಗೆ ಹೆಮ್ಮೆ ಇದೆ. ಮತ್ತು ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ಏನಾಗ್ತೀವಿ ದೊಡ್ಡ ಪೈಲಟ್. ಹೇಗೆ ಅನಿಸ್ತು ನೋಡಿ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಎರಡನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ವ. ಹೌದು ಸರ್, ಬಂದಿದ್ದೀರಾ ಫ್ಯಾಮಿಲಿ ಜೊತೆ, ಹೇಗೆ ಅನ್ಸುತ್ತೆ ಏರ್ ಶೋ? ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮಗೆ ಹೆಮ್ಮೆ ಇದೆ. ಮತ್ತು ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ಏನಾಗ್ತೀವಿ ಪೈಲಟ್. ಹೇಗೆ ಅನಿಸ್ತು ನೋಡಿ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಎರಡನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ವ. ಹೌದು ಸರ್, ಬಂದಿದ್ದೀರಾ ಫ್ಯಾಮಿಲಿ ಜೊತೆ, ಹೇಗೆ ಅನ್ಸುತ್ತೆ ಏರ್ ಶೋ? ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ.
ಮತ್ತು ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮಗೆ ಹೆಮ್ಮೆ ಇದೆ. ಮತ್ತು ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ಏನಾಗ್ತೀಮ ದೊಡ್ಡ ಪೈಲಟ್ ದೊಡ್ಡ ಪೈಲಟ್. ಓಕೆ, ಹೇಗೆ ಅನಿಸ್ತು ನೋಡಿ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ವ. ಹೌದು ಸರ್, ಬಂದಿದ್ದೀರಾ ಫ್ಯಾಮಿಲಿ ಜೊತೆ, ಹೇಗೆ ಅನ್ಸುತ್ತೆ ಏರ್ ಶೋ? ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮಗೆ ಹೆಮ್ಮೆ ಇದೆ. ಮತ್ತು ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ಏನಾಗ್ತೀಮ ದೊಡ್ಡ ಪೈಲಟ್ ದೊಡ್ಡ ಪೈಲಟ್. ಓಕೆ, ಹೇಗೆ ಅನಿಸ್ತು ನೋಡಿ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ಸರ್, ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು 2ನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ಸುತ್ತೆ ಏರ್ ಶೋ ಬಂದಿದ್ದೀರಾ ಫ್ಯಾಮಿಲಿ ಜೊತೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗನ ಕರ್ಕೊಂಡು ಬಂದಿದ್ದೀರಾ, ಅದು ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಏರ್ ಶೋ ಒಂದು. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು ಇನ್ನೂ ಖುಷಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಯುದ್ಧ ವಿಮಾನಗಳು ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್? ರಕ್ಷಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಗೊತ್ತಾಗುತ್ತೆ ಅಂತ. ಹೆಮ್ಮೆ ಅನಿಸುತ್ತೆ ಸರ್. ಇಂಥ ಅಂದರೆ ನಮ್ಮದು ನೇವಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ನಮ್ಗೆ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಮಗಗೆ ಏನು ಇಷ್ಟ ಆಯ್ತು ಮೇಡಮ್? ಏನೇ ತೋರಿಸಿದ್ರೆ? ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ. ಸೊ ಅವನ್ನೆಲ್ಲ ಖುಷಿ ಪಟ್ಟ. ಅದೆಲ್ಲ ಮಾಡೆಲ್ಸ್ ಇದಾವಲ್ಲ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟ. ಎಸ್, ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್. ನಿಮಗೆ ಯಾವ್ದು ಇಷ್ಟ ಆಯ್ತು ಯುದ್ಧ ವಿಮಾನಗಳು ನೋಡಿದ್ರೆ ಮ್ಯಾಮ್? ರಷ್ಯಾದ ಬಂದಿದೆ, ಅಮೆರಿಕದ ಬಂದಿದೆ. ತೇಜಸ್ಸೇ ಇಷ್ಟ ಆಯಿತು ಸರ್. ನಮಗೆ ಇಷ್ಟ ಆಗುತ್ತಲ್ವ. ಹೌದು ಸರ್, ಬಂದಿದ್ದೀರಾ ಫ್ಯಾಮಿಲಿ ಜೊತೆ, ಹೇಗೆ ಅನ್ಸುತ್ತೆ ಏರ್ ಶೋ? ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಪ್ರತಿ ಸಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ನಮಗೆ ಹೆಮ್ಮೆ ಇದೆ. ಮತ್ತು ಇಲ್ಲಿ ಎಕ್ಸಿಬಿಟರ್ಸ್ ಆಗಿ ಬಂದಿರತಕ್ಕಂಥ ದೇಶದ ಎಲ್ಲ ಪ್ರಪಂಚದಾದ್ಯಂತ ಒಳ್ಳೆ ಒಳ್ಳೆ ಯುದ್ಧ ವಿಮಾನಗಳು ಬಂದಿದ್ದಾವೆ. ಅದಕ್ಕೆ ತಯಾರಿಕೆ ಆದಂಥ ಕಂಪನಿಗಳು ಬಂದಿದ್ದಾವೆ. ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ವಿಮಾನ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಮ್ಗೆ ಖುಷಿ ಅಂತ MRF ಟೈರ್ ನೋಡಿದ್ವಿ. ನಾವು ನಮ್ಮ ಕಾರ್ಗೂ MRF ಬಳಸ್ತೀವಿ. ಅದೇ ಥರ ಫ್ಲೈಟ್ಗೂ ಸಹ MRF ಟೈರೇ ಬಳಸ್ತಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ತೇಜಸ್ ವಿಮಾನ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೂ ತೇಜಸ್ ವಿಮಾನ ತುಂಬ ಇಷ್ಟ ಆಯ್ತಾ? ಹೌದು, ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಅವಕಾಶ ಸಿಕ್ಕರೆ ನನ್ನ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್. ಹೌದು, ಇಂಡಿಯಾ ಬ್ರ್ಯಾಂಡು. ನನ್ನ ಮಗನೂ ಸಹ ಪೈಲಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ತುಂಬ ಖುಷಿ ಆಗುತ್ತೆ ಸರ್. ಪೈಲಟ್ ಆಗ್ತೀಯಾ? ಏನಾಗ್ತೀಮ ದೊಡ್ಡ ಪೈಲಟ್ ದೊಡ್ಡ ಪೈಲಟ್. ಓಕೆ, ಹೇಗೆ ಅನಿಸ್ತು ನೋಡಿ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ಸರ್, ಇದಿಷ್ಟು ಸಾರ್ವಜನಿಕರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.